ಓಂ ಶ್ರೀ ಗಣೇಶಾಯ ನಮಃ. ನಮಸ್ಕಾರ ಪ್ರಿಯ ಭಕ್ತರೇ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. 2026 ಆಗಸ್ಟ್ 2ರಂದು ಬಂದಿರುವ ಪವಿತ್ರ ಗಜಾನನ ಸಂಕಷ್ಟ ಚತುರ್ಥಿ ಅತ್ಯಂತ ಪುಣ್ಯಪ್ರದವಾದ ದಿನವಾಗಿದೆ. ಈ ದಿನ ಭಕ್ತಿಯಿಂದ ಶ್ರೀ ಗಣೇಶನನ್ನು ಪೂಜಿಸಿದರೆ ಜೀವನದಲ್ಲಿರುವ ಅನೇಕ ವಿಘ್ನಗಳು ದೂರವಾಗುತ್ತವೆ ಎಂದು ಶಾಸ್ತ್ರಗಳು ತಿಳಿಸುತ್ತವೆ. ಶ್ರೀ ಗಣಪತಿ ವಿಘ್ನಗಳನ್ನು ನಿವಾರಿಸುವ ದೇವರು ಮಾತ್ರವಲ್ಲ, ಬುದ್ಧಿ, ಜ್ಞಾನ, ಐಶ್ವರ್ಯ, ಆರೋಗ್ಯ ಮತ್ತು ಯಶಸ್ಸನ್ನು ಕರುಣಿಸುವ ಆದಿದೇವರೂ ಆಗಿದ್ದಾರೆ. ಆದ್ದರಿಂದ ಯಾವುದೇ ಶುಭ ಕಾರ್ಯ ಆರಂಭಿಸುವ ಮೊದಲು ಗಣಪತಿಯ ಆರಾಧನೆ ಮಾಡಲಾಗುತ್ತದೆ. ಸಂಕಷ್ಟಿ ಚತುರ್ಥಿ ವ್ರತವನ್ನು ಆಚರಿಸಿದವರಿಗೆ ಜೀವನದಲ್ಲಿರುವ ಸಾಲದ ಸಮಸ್ಯೆ, ಆರ್ಥಿಕ ಅಡಚಣೆ, ಉದ್ಯೋಗದ ತೊಂದರೆ, ವಿದ್ಯಾಭ್ಯಾಸದ ಅಡೆತಡೆ, ವಿವಾಹ ವಿಳಂಬ, ಸಂತಾನ ಸಮಸ್ಯೆ ಹಾಗೂ ಕುಟುಂಬದ ಕಲಹಗಳು ನಿಧಾನವಾಗಿ ನಿವಾರಣೆಯಾಗುತ್ತವೆ ಎಂಬ ನಂಬಿಕೆಯಿದೆ. ಈ ದಿನ ಸಾಧ್ಯವಾದರೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ಮನೆಯನ್ನು ಸ್ವಚ್ಛಗೊಳಿಸಿ ದೇವರ ಮನೆಯನ್ನು ಸ್ವಚ್ಛವಾಗಿ ಅಲಂಕರಿಸಿ. ನಂತರ ಮರದ ಮಣೆ ಅಥವಾ ಪೀಠದ ಮೇಲೆ ಕೆಂಪು ಅಥವಾ ಹಳದಿ ಬಟ್ಟೆಯನ್ನು ಹಾಸಿ ಅದರ ಮೇಲೆ ಶ್ರೀ ಗಣೇಶನ ಮೂರ್ತಿ ಅಥವಾ ಚಿತ್ರವನ್ನು ಪ್ರತಿಷ್ಠಾಪಿಸಿ. ಮೂರ್ತಿ ಇಲ್ಲದಿದ್ದರೆ ಸುಂದರವಾದ ಗಣಪತಿಯ ಚಿತ್ರವನ್ನು ಬಳಸಬಹುದು. ಗಣೇಶನ ಮುಂದೆ ಒಂದು ತಟ್ಟೆಯಲ್ಲಿ ಸ್ವಲ್ಪ ಅಕ್ಕಿಯನ್ನು ಹರಡಿ ಅದರ ಮೇಲೆ ಕಲಶವನ್ನು ಪ್ರತಿಷ್ಠಾಪಿಸಿ ಕಲಶದಲ್ಲಿ ಶುದ್ಧ ನೀರು ತುಂಬಿ ಮಾವಿನ ಎಲೆಗಳು ಮತ್ತು ತೆಂಗಿನಕಾಯಿಯನ್ನು ಇಟ್ಟು ಪೂಜಿಸಬಹುದು. ಪೂಜೆಗೆ ಬೇಕಾಗುವ ಸಾಮಗ್ರಿಗಳು: ಶ್ರೀ ಗಣೇಶನ ಮೂರ್ತಿ ಅಥವಾ ಚಿತ್ರ, ಅರಿಶಿಣ ಮತ್ತು ಕುಂಕುಮ, ಅಕ್ಷತೆ, ಹೂಗಳು ಮತ್ತು ಹೂಮಾಲೆ, ಗರಿಕೆ, ಬಿಲ್ವಪತ್ರೆ ಸಿಕ್ಕರೆ ಉತ್ತಮ, ಬಾಳೆಹಣ್ಣು, ತೆಂಗಿನಕಾಯಿ ಹಾಗೂ ಇತರ ಹಣ್ಣುಗಳು, ಮೋದಕ ಅಥವಾ ಕಡುಬು ಸಾಧ್ಯವಾದರೆ 21, ಬೆಲ್ಲ, ಅವಲಕ್ಕಿ ಅಥವಾ ಪಂಚಕಜ್ಜಾಯ, ದೀಪ, ಎಣ್ಣೆ ಅಥವಾ ತುಪ್ಪ, ಅಗರಬತ್ತಿ ಮತ್ತು ಕರ್ಪೂರ, ತಾಂಬೂಲ. ನೈವೇದ್ಯಕ್ಕೆ ಸಿಹಿ ಪದಾರ್ಥ. ಈ ದಿನ ಶ್ರೀ ಗಣೇಶನಿಗೆ ದುರ್ವೆ ಅತ್ಯಂತ ಪ್ರಿಯವಾದದ್ದು. ಆದ್ದರಿಂದ ಸಾಧ್ಯವಾದರೆ 21 ದುರ್ವೆಯನ್ನು ಸಮರ್ಪಿಸಿ. ಮೋದಕ ಅಥವಾ ಕಡುಬನ್ನು ಅರ್ಪಿಸಿದರೆ ಗಣಪತಿಯ ವಿಶೇಷ ಅನುಗ್ರಹ ದೊರೆಯುತ್ತದೆ ಎಂದು ಪುರಾಣಗಳು ತಿಳಿಸುತ್ತವೆ. ಉಪವಾಸ ಮಾಡುವವರು ಬೆಳಗ್ಗೆಯಿಂದ ಚಂದ್ರದರ್ಶನದ ನಂತರ ವ್ರತ ಮುಗಿಸಬಹುದು. ಆರೋಗ್ಯದ ಕಾರಣದಿಂದ ಸಂಪೂರ್ಣ ಉಪವಾಸ ಸಾಧ್ಯವಾಗದವರು ಹಣ್ಣು, ಹಾಲು ಅಥವಾ ಲಘು ಆಹಾರ ಸೇವಿಸಿ ಭಕ್ತಿಯಿಂದ ಪೂಜೆ ಮಾಡಿದರೂ ಪುಣ್ಯ ಲಭಿಸುತ್ತದೆ. ಇಂದಿನ ಪೂಜೆಯನ್ನು ಸಂಪೂರ್ಣ ಭಕ್ತಿಯಿಂದ ಮಾಡಿದರೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ, ದುಷ್ಟ ಶಕ್ತಿಗಳ ಪ್ರಭಾವ ಕಡಿಮೆಯಾಗುತ್ತದೆ, ಮನಸ್ಸಿಗೆ ನೆಮ್ಮದಿ, ಕುಟುಂಬಕ್ಕೆ ಸುಖ, ಶಾಂತಿ ಮತ್ತು ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ ಎಂಬ ನಂಬಿಕೆಯಿದೆ. ಗಜಾನನ ಸಂಕಷ್ಟ ಚತುರ್ಥಿ ಸಂಪೂರ್ಣ ಪೂಜಾ ವಿಧಾನ, ಸಂಕಲ್ಪ ಮತ್ತು ಗಣಪತಿ ಧ್ಯಾನ. ಈಗ ಪೂಜೆಯನ್ನು ಆರಂಭಿಸೋಣ. ಮೊದಲು ದೇವರ ಮುಂದೆ ದೀಪವನ್ನು ಬೆಳಗಿಸಿ. ದೀಪದ ಬೆಳಕು ಅಜ್ಞಾನವನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ನೀಡುತ್ತದೆ ಎಂಬ ನಂಬಿಕೆಯಿದೆ. ನಂತರ ಧೂಪವನ್ನು ಬೆಳಗಿಸಿ ಶ್ರೀ ಗಣೇಶನಿಗೆ ಸಮರ್ಪಿಸಿ. ಇದಾದ ಬಳಿಕ ಎರಡೂ ಕೈಗಳನ್ನು ಜೋಡಿಸಿ ಮನಸ್ಸನ್ನು ಏಕಾಗ್ರಗೊಳಿಸಿ ಶ್ರೀ ಮಹಾಗಣಪತಿಯನ್ನು ಧ್ಯಾನಿಸಿ. ಧ್ಯಾನ ಮಂತ್ರ: ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅದರ ನಂತರ ಈ ಗಣೇಶ ಮಂತ್ರವನ್ನು 11 ಅಥವಾ 21 ಬಾರಿ ಜಪಿಸಿ. ಓಂ ಗಂ ಗಣಪತಯೇ ನಮಃ. ಈ ಮಂತ್ರವನ್ನು ಭಕ್ತಿಯಿಂದ ಜಪಿಸಿದರೆ ಮನಸ್ಸಿನ ಭಯ ದೂರವಾಗಿ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ವಿಘ್ನ ನಿವಾರಣೆ ಉಂಟಾಗುತ್ತದೆ ಎಂದು ನಂಬಲಾಗಿದೆ. ಸಂಕಲ್ಪ: ಈಗ ಬಲಗೈಯಲ್ಲಿ ಅಕ್ಷತೆ ಮತ್ತು ಸ್ವಲ್ಪ ನೀರನ್ನು ಹಿಡಿದು ಮನಸ್ಸಿನಲ್ಲಿ ನಿಮ್ಮ ಹೆಸರು, ಗೋತ್ರ, ಊರಿನ ಹೆಸರು ಹಾಗೂ ನಿಮ್ಮ ಮನೋಕಾಮನೆಯನ್ನು ಸ್ಮರಿಸಿಕೊಂಡು ಹೀಗೆ ಸಂಕಲ್ಪ ಮಾಡಿ: ಮಮ ಕುಟುಂಬಸ್ಯ ಕ್ಷೇಮ ಸ್ಥೈರ್ಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಸರ್ವವಿಘ್ನ ನಿವಾರಣಾರ್ಥಂ ಶ್ರೀ ಗಜಾನನ ಸಂಕಷ್ಟ ಚತುರ್ಥಿ ವ್ರತಂ ಅಹಂ ಕರಿಷ್ಯೆ. ನಂತರ ಕೈಯಲ್ಲಿದ್ದ ನೀರನ್ನು ನಿಧಾನವಾಗಿ ಕೆಳಗೆ ಬಿಡಿ. ಪೂಜಾ ಕ್ರಮ: ಈಗ ಶ್ರೀ ಗಣೇಶನಿಗೆ ಅರಿಶಿಣ, ಕುಂಕುಮ, ಅಕ್ಷತೆ ಅರ್ಪಿಸಿ. ನಂತರ ಸುಗಂಧಭರಿತ ಹೂಗಳನ್ನು ಮತ್ತು ದುರ್ವೆಯನ್ನು ಅರ್ಪಿಸಿ. ದುರ್ವೆ ಅರ್ಪಿಸುವಾಗ ಓಂ ಗಂ ಗಣಪತಯೇ ನಮಃ ಎಂದು ಪ್ರತಿಯೊಂದು ಅರ್ಪಣೆಯಲ್ಲೂ ಜಪಿಸಿ. ನಂತರ ಹಣ್ಣುಗಳು, ಮೋದಕ, ಕಡುಬು, ಬೆಲ್ಲ, ತೆಂಗಿನಕಾಯಿ ಹಾಗೂ ಸಿಹಿ ಪದಾರ್ಥಗಳನ್ನು ನೈವೇದ್ಯವಾಗಿ ಸಮರ್ಪಿಸಿ. ನಂತರ ಕರ್ಪೂರದಿಂದ ಆರತಿಯನ್ನು ಬೆಳಗಿ ಭಕ್ತಿಯಿಂದ ಆರತಿ ಮಾಡಿ. ಆರತಿ ಮಾಡುವಾಗ ಮನಸ್ಸಿನಲ್ಲಿ ನಿಮ್ಮ ಕುಟುಂಬದ ಎಲ್ಲರಿಗೂ ಆರೋಗ್ಯ, ಸುಖ, ಶಾಂತಿ, ಐಶ್ವರ್ಯ ಮತ್ತು ದೇವರ ಕೃಪೆ ದೊರೆಯಲಿ ಎಂದು ಪ್ರಾರ್ಥಿಸಿ. ಸಾಧ್ಯವಾದರೆ ಗಣೇಶ ಅಷ್ಟೋತ್ತರ ಶತನಾಮಾವಳಿ ಅಥವಾ ಗಣೇಶನ ಸ್ತೋತ್ರವನ್ನು ಪಠಿಸಿ. ಸಮಯ ಕಡಿಮೆ ಇದ್ದರೆ ಓಂ ಗಂ ಗಣಪತಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿದರೂ ಅತ್ಯಂತ ಶುಭಕರ. ಪೂಜೆಯ ನಂತರ ಕೆಲವು ಕ್ಷಣ ಮೌನವಾಗಿ ಕುಳಿತು ನಿಮ್ಮ ಮನಸ್ಸಿನ ಎಲ್ಲ ಆಶಯಗಳನ್ನು ಶ್ರೀ ಗಣೇಶನಿಗೆ ಸಮರ್ಪಿಸಿ.
ನಿಷ್ಕಪಟ ಭಕ್ತಿಯಿಂದ ಮಾಡಿದ ಪ್ರಾರ್ಥನೆಗೆ ದೇವರು ಖಂಡಿತ ಕೃಪೆ ತೋರುತ್ತಾರೆ ಎಂಬ ವಿಶ್ವಾಸವನ್ನು ಇಟ್ಟುಕೊಳ್ಳಿ. ಗಜಾನನ ಸಂಕಷ್ಟ ಚತುರ್ಥಿಯಂದು ಭಕ್ತಿಯಿಂದ ಕೆಲವು ಸರಳ ಪರಿಹಾರಗಳನ್ನು ಮಾಡಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮತ್ತು ಶ್ರೀ ಗಣೇಶನ ಕೃಪೆಗೆ ಪಾತ್ರರಾಗುತ್ತೇವೆ ಎಂಬ ನಂಬಿಕೆ ಇದೆ. ಈಗ ಆ ಪರಿಹಾರಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಸಾಲದ ತೊಂದರೆ ನಿವಾರಣೆಗೆ ಒಂದು ತೆಂಗಿನಕಾಯಿಯ ಮೇಲೆ ಅರಿಶಿಣ ಮತ್ತು ಕುಂಕುಮ ಹಚ್ಚಿ ದುರ್ವೆಯನ್ನು ಇಟ್ಟು ಶ್ರೀ ಗಣೇಶನ ಪಾದದಲ್ಲಿ ಅರ್ಪಿಸಿ. ನಂತರ ಈ ಮಂತ್ರವನ್ನು 21 ಬಾರಿ ಜಪಿಸಿ. ಓಂ ಗಂ ಗಣಪತಯೇ ನಮಃ. ಸಾಲದ ಭಾರ ಕಡಿಮೆಯಾಗಲಿ, ಆರ್ಥಿಕ ಸ್ಥಿತಿ ಸುಧಾರಿಸಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸಿ. ಧನ ಪ್ರಾಪ್ತಿ ಮತ್ತು ಐಶ್ವರ್ಯಕ್ಕಾಗಿ ಶ್ರೀ ಗಣೇಶನಿಗೆ 21 ದುರ್ವೆಗಳು ಹಾಗೂ 21 ಮೋದಕಗಳು ಅಥವಾ ಸಾಧ್ಯವಾದಷ್ಟು ಸಿಹಿ ನೈವೇದ್ಯವನ್ನು ಅರ್ಪಿಸಿ. ನಂತರ ಮನೆಯ ಹಣದ ಪೆಟ್ಟಿಗೆ ಅಥವಾ ಲಾಕರ್ನಲ್ಲಿ ದೇವರ ಮುಂದೆ ಇಟ್ಟಿದ್ದ 1 ರೂಪಾಯಿ ಅಥವಾ 5 ರೂಪಾಯಿ ನಾಣ್ಯವನ್ನು ಭಕ್ತಿಯಿಂದ ಇಡಬಹುದು. ಇದು ಐಶ್ವರ್ಯ ವೃದ್ಧಿಯಾಗಲಿ ಎಂಬ ಭಕ್ತಿ ಭಾವದ ಸಂಕೇತವಾಗಿದೆ. ಉದ್ಯೋಗ ಮತ್ತು ವ್ಯವಹಾರದ ಯಶಸ್ವಿಗಾಗಿ 1 ಬಾಳೆಹಣ್ಣು ನೈವೇದ್ಯವಾಗಿ ಸಮರ್ಪಿಸಿ. ಕೆಲಸದಲ್ಲಿ ಇರುವ ಅಡೆತಡೆಗಳು ದೂರವಾಗಿ ಉತ್ತಮ ಅವಕಾಶಗಳು ದೊರೆಯಲಿ ಎಂದು ಪ್ರಾರ್ಥಿಸಿ. ವ್ಯಾಪಾರ ಮಾಡುವವರು ತಮ್ಮ ಅಂಗಡಿ ಅಥವಾ ಕಚೇರಿಯಲ್ಲಿ ಗಣೇಶನ ಚಿತ್ರದ ಮುಂದೆ ದೀಪ ಹಚ್ಚಿ ಪ್ರಾರ್ಥಿಸಿದರೆ ಶುಭವೆಂದು ನಂಬಲಾಗಿದೆ. ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾರ್ಥಿಗಳು ತಮ್ಮ ಪುಸ್ತಕಗಳು ಅಥವಾ ಪೆನ್ನನ್ನು ಗಣೇಶನ ಮುಂದೆ ಇಟ್ಟು ಓಂ ಐಂ ಗಂ ಗಣಪತಯೇ ನಮಃ ಎಂಬ ಮಂತ್ರವನ್ನು 21 ಬಾರಿ ಜಪಿಸಬಹುದು. ಇದರಿಂದ ಏಕಾಗ್ರತೆ, ನೆನಪಿನ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಲಿ ಎಂದು ಪ್ರಾರ್ಥಿಸಬಹುದು. ವಿವಾಹ ವಿಳಂಬ ನಿವಾರಣೆಗೆ 1 ಹಳದಿ ಹೂವನ್ನು ಶ್ರೀ ಗಣೇಶನಿಗೆ ಅರ್ಪಿಸಿ ಉತ್ತಮ ಜೀವನ ಸಂಗಾತಿ ದೊರೆಯಲಿ ಹಾಗೂ ಕುಟುಂಬದಲ್ಲಿ ಶುಭ ಕಾರ್ಯಗಳು ನೆರವೇರಲಿ ಎಂದು ಪ್ರಾರ್ಥಿಸಿ. ಆರೋಗ್ಯಕ್ಕಾಗಿ 1 ತೆಂಗಿನಕಾಯಿ, ಹಣ್ಣುಗಳು ಮತ್ತು ಶುದ್ಧ ನೀರನ್ನು ಸಮರ್ಪಿಸಿ. ಮನೆಯ ಎಲ್ಲರಿಗೂ ಆರೋಗ್ಯ, ಆಯುಷ್ಯು ಮತ್ತು ರೋಗಮುಕ್ತ ಜೀವನ ದೊರೆಯಲಿ ಎಂದು ಪ್ರಾರ್ಥಿಸಿ. ಸಂತಾನದ ಶುಭಕ್ಕಾಗಿ, ಸಂತಾನದ ಒಳಿತಿಗಾಗಿ ಅಥವಾ ಸಂತಾನ ಭಾಗ್ಯಕ್ಕಾಗಿ ಪ್ರಾರ್ಥಿಸುವವರು ಗಣೇಶನಿಗೆ ಮೋದಕ ಅರ್ಪಿಸಿ ಕುಟುಂಬದ ಕ್ಷೇಮಕ್ಕಾಗಿ ಪ್ರಾರ್ಥಿಸಬಹುದು. ಈ ದಿನ ಮಾಡಬಹುದಾದ ದಾನ. ಸಾಮರ್ಥ್ಯಕ್ಕೆ ತಕ್ಕಂತೆ ಬಡವರಿಗೆ ಆಹಾರ, ಹಣ್ಣು, ಬಟ್ಟೆ ಅಥವಾ ವಿದ್ಯಾಭ್ಯಾಸಕ್ಕೆ ಬೇಕಾದ ಸಾಮಗ್ರಿಗಳನ್ನು ದಾನ ಮಾಡುವುದು ಪುಣ್ಯಕರವೆಂದು ಪರಿಗಣಿಸಲಾಗಿದೆ. ದಾನ ಮಾಡುವಾಗ ವಿನಯ ಮತ್ತು ಕರುಣೆ ಮನೋಭಾವ ಮುಖ್ಯ. ಈ ಪರಿಹಾರಗಳ ಫಲಗಳು: ಭಕ್ತಿಯಿಂದ ವ್ರತ ಮತ್ತು ಪೂಜೆ ಮಾಡಿದವರಿಗೆ ವಿಘ್ನಗಳು ಕಡಿಮೆಯಾಗಲಿ ಎಂಬ ಆಶೀರ್ವಾದವನ್ನು ಬೇಡಬಹುದು. ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯ ದೊರೆಯುತ್ತದೆ. ಕುಟುಂಬದಲ್ಲಿ ಸೌಹಾರ್ದ ಹೆಚ್ಚುತ್ತದೆ. ವಿದ್ಯೆ, ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಉತ್ತಮ ಪ್ರಗತಿಗಾಗಿ ಪ್ರಾರ್ಥಿಸಬಹುದು. ಆರೋಗ್ಯ ಮತ್ತು ಐಶ್ವರ್ಯಕ್ಕಾಗಿ ದೇವರ ಕೃಪೆಯನ್ನು ಯಾಚಿಸಬಹುದು. ಜೀವನದಲ್ಲಿ ಶುಭ ಕಾರ್ಯಗಳು ನೆರವೇರಲಿ ಎಂದು ಸಂಕಲ್ಪ ಮಾಡಬಹುದು. ಗಮನದಲ್ಲಿರಲಿ, ಈ ಎಲ್ಲ ಪರಿಹಾರಗಳ ಮುಖ್ಯ ಅರ್ಥ ಭಕ್ತಿ, ಪ್ರಾರ್ಥನೆ ಮತ್ತು ಸತ್ಕಾರ್ಯಗಳಲ್ಲಿ ಇದೆ. ನಿಷ್ಠೆಯಿಂದ ಪೂಜೆ ಮಾಡಿದಾಗ ಆತ್ಮವಿಶ್ವಾಸ ಮತ್ತು ಸಕಾರಾತ್ಮಕ ಮನೋಭಾವವು ಬೆಳೆಯುತ್ತದೆ. ಪೂಜೆ ಮತ್ತು ಪರಿಹಾರಗಳ ನಂತರ ಈ ಪವಿತ್ರಿಯಲ್ಲಿ ಇನ್ನೂ ಕೆಲವು ಪ್ರಮುಖ ಆಚರಣೆಗಳನ್ನು ಪಾಲಿಸಿದರೆ ಭಕ್ತಿಯ ಸಂಪೂರ್ಣ ಫಲವನ್ನು ಅನುಭವಿಸಬಹುದು. ಗೋಶಾಲೆಗೆ ಹುಲ್ಲು ಅಥವಾ ಮೇವು ದಾನ, ದೇವಾಲಯದಲ್ಲಿ ದೀಪದ ಎಣ್ಣೆ ಅಥವಾ ತುಪ್ಪದ ದಾನ, ಅಗತ್ಯವಿರುವವರಿಗೆ ಬಟ್ಟೆ ದಾನ. ದಾನ ಮಾಡುವಾಗ ಪ್ರತಿಫಲದ ನಿರೀಕ್ಷೆಯಿಲ್ಲದೆ ವಿನಮ್ರತೆಯಿಂದ ಮಾಡುವುದು ಅತ್ಯಂತ ಮುಖ್ಯ. ಈ ದಿನ ತಪ್ಪಿಸಬೇಕಾದ ವಿಷಯಗಳು: ಯಾರೊಂದಿಗೂ ಅನಗತ್ಯ ಜಗಳ ಮಾಡಬೇಡಿ. ಸುಳ್ಳು ಮಾತನಾಡುವುದು ತಪ್ಪಿಸಿ. ಹಿರಿಯರನ್ನು ಅವಮಾನಿಸಬೇಡಿ. ಆಹಾರವನ್ನು ವ್ಯರ್ಥ ಮಾಡಬೇಡಿ. ಸಾಧ್ಯವಾದರೆ ಸಾತ್ವಿಕ ಆಹಾರವನ್ನೇ ಸೇವಿಸಿ. ಮನಸ್ಸಿನಲ್ಲಿ ದ್ವೇಷ, ಅಸೂಯೆ ಅಥವಾ ಕೋಪವನ್ನು ಕಡಿಮೆ ಮಾಡಲು ಪ್ರಯತ್ನಿಸಿ. ಚಂದ್ರ ದರ್ಶನ ಮತ್ತು ವ್ರತ ಸಮಾಪನೆ. ಸಂಕಷ್ಟಿ ಚತುರ್ಥಿಯ ವ್ರತದಲ್ಲಿ ಸಂಪ್ರದಾಯದಂತೆ ಚಂದ್ರ ದರ್ಶನಕ್ಕೆ ವಿಶೇಷ ಮಹತ್ವವಿದೆ. ಚಂದ್ರ ದರ್ಶನದ ನಂತರ ಶ್ರೀ ಗಣೇಶನಿಗೆ ಮತ್ತೊಮ್ಮೆ ನಮಸ್ಕರಿಸಿ ಕರ್ಪೂರದ ಆರತಿ ಮಾಡಿ ನೈವೇದ್ಯವನ್ನು ಅರ್ಪಿಸಿ. ನಂತರ ಭಕ್ತಿಯಿಂದ ಹೀಗೆ ಪ್ರಾರ್ಥಿಸಿ: ಹೇ ವಿಘ್ನ ನಿವಾರಕ ಶ್ರೀ ಗಣೇಶ, ನಮ್ಮ ಕುಟುಂಬವನ್ನು ಸದಾ ಕಾಪಾಡು. ನಮ್ಮ ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ಕರುಣಿಸು. ಆ ಬಳಿಕ ಪ್ರಸಾದವನ್ನು ಮೊದಲು ಕುಟುಂಬದ ಸದಸ್ಯರಿಗೆ ನೀಡಿ, ನಂತರ ನೀವು ಸ್ವೀಕರಿಸಿ. ಉಪವಾಸ ಮಾಡಿದವರು ಇದಾದ ನಂತರ ವ್ರತವನ್ನು ಮುಗಿಸಬಹುದು. ಪ್ರಿಯ ಭಕ್ತರೇ, ಗಜಾನನ ಸಂಕಷ್ಟ ಚತುರ್ಥಿಯ ಈ ಪವಿತ್ರ ದಿನದಂದು ನಾವು ತಿಳಿಸಿದ ಪೂಜಾ ವಿಧಾನ, ಮಂತ್ರಗಳು, ಪರಿಹಾರಗಳು ಮತ್ತು ಭಕ್ತಿಯ ಆಚರಣೆಗಳನ್ನು ನಿಮ್ಮ ಶಕ್ತಿಗೆ ತಕ್ಕಂತೆ ಆಚರಿಸಿ ಶ್ರೀ ಗಣೇಶನ ಕೃಪೆಗೆ ಪಾತ್ರರಾಗಿ.
ಗಣಪತಿಯ ಆರಾಧನೆಯ ಮೂಲ ಸಂದೇಶವೆಂದರೆ ಶುದ್ಧ ಮನಸ್ಸು, ಸತ್ಯ, ವಿನಯ ಮತ್ತು ಭಕ್ತಿ. ದೇವರ ಕೃಪೆಯೊಂದಿಗೆ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯ ಮತ್ತು ಯಶಸ್ಸು ಹೆಚ್ಚಲಿ ಎಂದು ಹಾರೈಸುತ್ತೇವೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಧಾರ್ಮಿಕ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನು ಒತ್ತುವುದು ಮರೆಯಬೇಡಿ.